ರಾಜ್ಯದ ಜನಸಾಮಾನ್ಯರಿಗೆ ಗ್ರಾಮೀಣ ಭಾಗದ ಜನರಿಗೆ ಎದುರಾಗುವ ಕಾನೂನು ತೊಡಕುಗಳನ್ನು ಪರಿಹರಿಸಲು ಅವರಿಗೆ ಬೇಕಾದ ಕಾನೂನು ನೆರವನ್ನು ನೀಡಲು ಸಹಾಯ ಮಾಡಲು ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಳುವ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಎಂದು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರ ಮಧ್ಯೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಅಶಕ್ತರಾಗಿರುವ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ನಿಜವಾದ ಕಾಳಜಿ ಹೊಂದಿರುವ ಯಾರೂ ಕೂಡ PLV ಆಗಿ ಕಾರ್ಯನಿರ್ವಹಿಸಲು ಅವಕಾಶವಿದೆ ಎಂದು ಅವರು ತಿಳಿಸಿದ್ದಾರೆ. ಕನ್ನಡದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ ಕಾನೂನು ಸ್ವಯಂ ಸೇವಕರು ಅಂತ ಪ್ಯಾರಾಲೀಗಲ್ ವಾಲಂಟಿಯರ್ಸ್. ಈ ಹಿಂದೆನೂ ನಮ್ಮಲ್ಲಿ ಸಾಕಷ್ಟು ಜನ ಇದ್ರು ಪ್ಯಾನಲ್ ಅಲ್ಲಿ, ಬಟ್ ಆಸ್ ಆಫ್ ನೌ ಅವರ ಯುಟಿಲೈಸೇಷನ್ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಿತ್ತು. ಬಿಕಾಸ್ ಜಸ್ಟ್ ನೀವು ಹೇಳ್ದಂಗೆ ಮೋಸ್ಟ್ ಆಫ್ ದೆಮ್ ವರ್ ನಾಟ್ ಏಬಲ್ ಟು ಬಿ, ಅಂದ್ರೆ ವರ್ಕ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂಡ್ ಸಮ್ ವರ್ ಎಕ್ಸ್ಪ್ಲಾಯ್ಟಿಂಗ್ ವಾಟ್ ನಮ್ಮ ಇದರಿಂದ ಮಾಡ್ಕೋತಾ ಇದ್ದಿದ್ದು. ಅದು ಪ್ರೊಸೆಸ್ ಏನೇನೋ ಇರ್ತದೆ, ಅದನ್ನೆಲ್ಲ ತಪ್ಪಿಸೋದು ಒಂದು ಇದರಲ್ಲಿ ಇದನ್ನ ಒಂದು ಮಾಡ್ಕೊಂಡ್ರು ಸರ್. ಇದು ದಿಸ್ ಇಸ್ ನಾಟ್ ವಾಟ್ ನಾವು ಈಗೇನ್ ಮಾಡ್ತಾ ಇದೀವಿ. ಇಟ್ಸ್ ಹೊಸದಾಗಿ ಪ್ಯಾನಲ್ ಈಗ ಲೀಗಲ್ ವಾಲಂಟಿಯರ್ಸ್ ನ ತಗೊಳ್ಳೋದೊಂದು. ಈ ಪ್ಯಾರಾಲೀಗಲ್ ವಾಲಂಟಿಯರ್ಸು ಈಗ ನಮ್ಮಲ್ಲಿ ಈಗ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಾವು ಇಂಡಿವಿಜುವಲ್ ಕಮ್ಯುನಿಟಿ ಬೇಸ್ಡ್ ಅಂತ ಇಲ್ಲ, ಅಥವಾ ಪಾರ್ಟಿಕ್ಯುಲರ್ ಪ್ಲೇಸಸ್ ಅಂತ ಇಲ್ಲ. ಎವ್ರಿ ರೀಚ್ ಔಟ್ ಮಾಡಲಿಕ್ಕೆ, ಎವ್ರಿ ಪರ್ಸನ್ ಹೂ ಇಸ್ ನೀಡ್ ಆಫ್ ದಿ ಲೀಗಲ್ ಏಡ್, ಆ ಪರ್ಸನ್ ನ ರೀಚ್ ಔಟ್ ಮಾಡಲಿಕ್ಕೆ ದೇ ವಿಲ್ ಬಿ ದ ಫಸ್ಟ್ ಪರ್ಸನ್ಸ್ ಥ್ರೂ ವಿಚ್ ದೇ ಕ್ಯಾನ್ ಗೆಟ್ ಅ ಲೀಗಲ್ ಏಡ್ ಅನ್ನೋದು. ಯಾಕೆಂದ್ರೆ ಈಗ ಸಾಹೇಬ್ರು ಹೇಳಿದಾಗೆ ನಾವು ವಿ ಹ್ಯಾವ್ ಟು ಗೋ ಅಂಡ್ ರೀಚ್ ಔಟ್ ದ ಪರ್ಸನ್ ಹೂ ಇಸ್ ಇನ್ ನೀಡ್. ಅವ್ರು ಬರ್ಲಿಕ್ಕೆ ತೊಂದರೆ ಇದೆ. ಈಗ ನಮ್ಮಲ್ಲಿ ಈಗ 4 ತಾಲೂಕಲ್ಲಿದೆ, 4 ತಾಲೂಕಲ್ಲಿ 2 ತಾಲೂಕಲ್ಲಿ ಮಾತ್ರ ನಮಗೆ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ.